ಅಂತೂ ಇಂತೂ ಮದ್ವೆ ಮುಗೀತು ಬಿಡು, ಆರಾಮಾದ್ರಿ ಇನ್ನು. ಹ್ಞೂನಯ್ಯವ, ಮದ್ವೆದು ತಲೆ ಕೆಟ್ಟು ಹೋಗಿತ್ತು ನೋಡಿ. ಏನು ಕೆಲಸ ಮಾಡೋದು ಏನು ಬಿಡೋದು ಅನ್ಕಂತ ಮದ್ವೆ ಮುಗೀತಂತೂ ಇಂತು. ಅದ್ರ ಜಂಪರ್ ಭಾರಿ ಚೆಂದಾಗಿದ್ದು ಅಕ್ಕಿಗೆ. ಹ್ಞೂ, ನಮ್ದಕ್ಕೂ ನೋಡ್ತಲ್ಲ ಎಷ್ಟು ಚಂದ ಕಾಣ್ತಾ ಇತ್ತು. ಏನವ ಅಷ್ಟು ತಗೊಂಡು ರೊಕ್ಕ ಕೊಟ್ಟು ಬಡದು ತೊಗೊಂಬಂದು ಹಾಕೊಂಡ್ರೆ ಇನ್ನು ಮುಗೀತೀನಿ. ಯಾವಾಗ ಮುಡ್ತಾರೆ ಏನು ಟೆಜುರಿ ಮೂಲವು. ಯವ್ವ ನನ್ನ ನಡನ, ಯವ್ವ ಯಾಕೆ ಬೇಕಾಗಿತ್ತ ಯವ್ವ ನನಗಿದೆಲ್ಲ. ಇದು ಯಾಕ್ಲೆ ಮಕ ಹಿಂಗೆ ಮಾಡ್ಕೊಂಬರಕತ್ತಿಯಲ್ಲ, ಏನಂತೆ ಜಗಳ ಮಾಡ್ಕೊಂಡ್ರಿ ನಮ್ಮ ಮತ್ತೆ ಗಂಡ ಹೆಂಡತಿ ಏನ್ರಿ? ಹೋಗ ಯವ್ವ, ನೀನಂತರೂ ಬರೀ ಇದೇ ಇರ್ತೈತಲ್ಲ ಜಗಳ ಮಾಡ್ಕೊಂಡ್ರಂತ. ಯವ್ವ ನನ್ನ ನಡನ, ಹಂಗ್ಯಾಕ್ಲೆ ನಡಾನು ಅಂತ ಬರತ್ತಿಯಲ್ಲ, ಏನಂತೆ? ಹೋಗ ಯವ್ವ, ದೊಡ್ಡ ಕುಣ್ದಾಡಿ ಅದನ್ನು ಕಲಿತೇನೆ ಇದನ್ನು ಕಲಿತೇನೆ ಅಂತ ಹೋದೆ. ಯವ್ವ ನಾಲ್ಕು ದಿವಸಕ್ಕೆ ನನ್ನ ನಡಾನು ಆಗೋತೆ ಯವ್ವ. ಯಾಪರಿ ಕುಂದ್ರಿಸ್ತಾರೆ ಏನು ತಾನ ಯವ್ವ ನಾವಲ್ವ ಯವ್ವ. ಎಷ್ಟು ಒಂದು 10 ಗಂಟೆಗೆ ಇಲ್ಲಿಂದ ಹೋಗಿರ್ತೀನಿ, ಸಂಜೆ 4 ಮಟ್ಟ ಕುಂದ್ರಿಸ್ತಾರೆ ಯವ್ವ. ನನ್ನ ನಡ ಅಂತೂ ಬಿದ್ದು ಹೋಗೈತೆ ನೋಡತ್ತಾಗ. ನಾಳೆಯಿಂದ ನಾವು ಹೋಗಂಗಿಲ್ವಾ? ಆತ ಮುಗೀತಾ ನಿಂತದ್ರ ಸುಗ್ಗಿ. ಕಲಿತೇನೆ ಹೊಲಿಯೋದನ್ನು ನಾಟಕ ಮಾಡಿ ಓದಿ ಅಷ್ಟು ರೊಕ್ಕ ಪಡೋದೆ. ಮತ್ತು ಈಗ ನೆಟ್ಟಿಗೆ 1 ತಿಂಗಳು ಹೋಗಿಲ್ಲ ಏನು, ಇನ್ನು ಬಿಡ್ತೇನೆ ನಿಂದಿರ್ತಾ. ರೊಕ್ಕ ಕೊಟ್ಟಿದ್ದೆ ಕರೆ 1 ತಿಂಗಳು ಹೋಗಲ್ಲೇ ನೆಟ್ಟಿಗೆ. ಅಯ್ಯೋ ಗಯವ, ನಿನಗೇನು ಗೊತ್ತು, ಕಣ್ಣಿಟ್ಟ ಸೂಜಿ ಪೋಡ್ಸೋದ್ರಾಗನ ಅರ್ಧ ಕಣ್ಣು ದಿಮ್ಮಂದೋಗಿರ್ತಾವ. ಆಮೇಲೆ ಕುಂತು ನಡಾನು ಬಂದಿರ್ತೈತಿ. ಅವಷ್ಟ್ರಾಗ ಮತ್ತೇನ್ರು ಹೊಲಿಗೆ ಹಾಕೋದ್ರಾಗ ಹೆಚ್ಚು ಕಮ್ಮಿ ಆಗ್ತದ, ಮತ್ತೆ ಬಿಚ್ಚಿಸ್ತಾರ. ಅದನ್ನು ಯಾರು ಕೇಳಾರ ಇದನ್ನೆಲ್ಲ ಮಾಡೋದು? ಅದಕ್ಕೆ ಮತ್ತೆ ಅಷ್ಟು ಮುಕ್ಕಳಾರಿ ರೊಕ್ಕ ತೊಗೊಂತಾರವ್ರು, ಅಷ್ಟೆಲ್ಲ ಮಾಡೋದಿರ್ತೈತೆ ಅಂತೇಳಿ. ಹ್ಞೂನಯ್ಯವ್ವ, ನಾನು ಎಷ್ಟು ಆಸೆ ಪಟ್ಟೆ ಇದನ್ನು ಕಲಿತು ಏನು ಹಂಗೆ ಹಗ್ಗರು ಇರ್ತೈತೆ ಬಿಡು ಅಂತ ಮಾಡಿ ಕಲಿತು ಬೇಕಾದಷ್ಟು ನಮ್ಮೂರಾಗ ರೊಕ್ಕ ತೊಗೋಬೋದು ಅಂತೇಳಿ. ಕಲಿಯೋದೇ ಈ ಪರಿ ಕಷ್ಟ ಇತ್ತಂದ್ರೆ ಇನ್ನು ಕೆಲಸ ಯಾವ ಪರಿ ಕಷ್ಟ ಇರಬೇಡ. ಬರ್ತೀರಿ ನೀವಿಲ್ಲ ತೀರನ್ರಿ? ನಾನು ನಿಮ್ಗೇನೋ ಹೇಳ್ಬೇಕಿತ್ತು, ಅಲ್ಲಿ ಒಳಗೆಲ್ಲ ಹುಡುಕಾಡಿದ್ದೆ ನೋಡ್ರಿ ನಿಮ್ಮನ್ನು. ಯಾಕವಾ, ಏನಾರ ಗುಡ್ ನ್ಯೂಸನ್ನ ಮತ್ತೆ? ಅಯ್ಯೋ ಆಂಟಿ, ಗುಡ್ ನ್ಯೂಸೇ ಒಂಥರ, ಆದ್ರೆ ನೀವು ಅನ್ಕೊಂಡಿದ್ದು ಗುಡ್ ನ್ಯೂಸ್ ಅಲ್ಲ. ಅತ್ಯಾರ ನನಗೆ ಕೆಲ್ಸದಾಗ ಪ್ರಮೋಷನ್ ಸಿಕ್ಕೈತ್ರಿ. ಹೌದಾ? ಪ್ರಮೋಷನ್ನ ಹಂಗಂದ್ರಿ ನೀವು? ಅಯ್ಯೋ, ಪ್ರಮೋಷನ್ ಅಂದರೆ ಇವಾಗ ಇದ್ದಿದ್ದ ಕೆಲಸಕ್ಕಿಂತ ಹೆಚ್ಚಿಗೆ ಕೆಲಸ, ಇದ್ದಿದ್ದ ಪಗಾರಕ್ಕಿಂತ ಹೆಚ್ಚಿಗೆ ಪಗಾರ. ಹೆಚ್ಚಿಗೆ ಪಗಾರ ಆಯ್ತು, ಹೆಚ್ಚಿಗೆ ಕೆಲಸ ಅಂದ್ರೆ ಮತ್ತೆ ಬೇರೆ ಕಡೆ ಎಲ್ಲರೂ ಹೋಗೋದೇನು? ಹಂಗೆಲ್ಲರೂ ಹೋಗೋದಿದ್ರು ಬೇಡವಾ, ಇಲ್ಲೇ ಮಾಡೋದಿದ್ದಟ್ಟ ಹೇಳಂತ ಹೇಳೋರಿಗೆ. ಎಲ್ಲೂ ಹೋಗಂಗಿಲ್ರಿ, ಅಲ್ಲೇ ಆಫೀಸ್ನಾಗ ಮಾಡೋದು. ಆದ್ರೆ ಇವಾಗ ಮಾಡೋ ಕೆಲಸಕ್ಕಿಂತ ಹೆಚ್ಚಿಗೆ ಪ್ರಮೋಷನ್, ಹೆಚ್ಚಿಗೆ ಕೆಲಸ ಮಾಡೋದು, ಅದ್ರ ತಕ್ಕ ಹೆಚ್ಚಿಗೆ ಪಗಾರ ಕೊಡ್ತಾರೆ ರೀ. ಬೇರೆ ಎಲ್ಲೂ ಹೋಗಂಗಿಲ್ರಿ, ಅದೇ ಆಫೀಸ್ನಾಗ ಹೋಗೋದ್ರಿ. ಹೌದಾ? ಚಲೋ ಆತವಾ ಪ್ರಮೋಷನ್ ಏನಂತೇಳವ, ಅದು ಸಿಕ್ಕಿ ಚಲೋ ಆಯ್ತು. ಚಲೋ ಆಯ್ತು. ಏನೋ ಅಂತಾರಲ್ಲ ಅದಕ್ಕೆ, ಕಂಜುಲೇಷನ್. ಅಯ್ಯ, ಹೇಳಕ್ಕೆ ಬರಲಿಲ್ಲ ಅಂದ್ರೆ ಇದಕ್ಕೆ ಹೇಳಕ್ಕೆ ಹೋಗಿದ್ದೆ ಯವ್ವ. ನಿನಗೆ ಇಂಗ್ಲೀಷ್ ಎಲ್ಲ ಬರಂಗಿಲ್ಲ, ನನಗೆ ಕೇಳು, ನಾ ಹೇಳ್ತೇನಂತ. ಕಾಂಜುಲೇಷನ್ ಅಲ್ಲದು, ಕಾಂಗ್ರುಲೇಷನ್. ಯಪ್ಪ ದೇವ್ರೆ, ನಿಮ್ಮ ಕೈಯಾಗ ಇಂಗ್ಲೀಷ್ ಸಿಕ್ಕಂಡು ಒದ್ದಾಡತೈತೆ ನೋಡ್ರಿ. ಕಾಂಜುಲೇಷನು ಅಲ್ಲ, ಕಾಂಗ್ರುಲೇಷನು ಅಲ್ಲ, ಅದು ಕಂಗ್ರ್ಯಾಚುಲೇಷನ್. ಅಷ್ಟು ಕಷ್ಟಪಟ್ಟು ಹೇಳಿದ್ದಕ್ಕೆ ಥ್ಯಾಂಕ್ ಯು ಇಬ್ರಿಗೂ. ಈಕೆಗೆ ಪ್ರಮೋಷನ್ ಸಿಕ್ಕೈತೆ ಕೆಲಸದಾಗ, ಪಗಾರ ಹೆಚ್ಚಿಗೆನ. ನಾವಲ್ವಾ, ನನಗೆ ಹೊಟ್ಟೆ ಉರಾಕತೈತೆ ನೋಡು. ನಾ ಹಿಂಗೆ ಸುಮ್ಮನಿದ್ನಿ ಅಂದ್ರೆ ಆಗಂಗಿಲ್ಲ. ಈಗ ಹಿಂಗೆ ಹೆಚ್ಚಿಗೆ ಪ್ರಮೋಷನ್ ಅಂತ ತೊಗೊತ ಹೋಗಿ ಹೆಚ್ಚಿಗೆ ರೊಕ್ಕ ದುಡ್ದು ಮತ್ತು ಹೆಚ್ಚಿಗೆ ಇದನ್ನ ಬ್ಯಾಡ್ ತಡಿ. ಇದನ್ನ ಕೆಲಸ ಬಿಡಿಸೋವರೆಗೂ ನಾನು ಮಾತ್ರ ಉಣ್ಣಂಗಿಲ್ಲ, ತಿನ್ನಂಗಿಲ್ಲ, ರೂಮ್ ಬಿಟ್ಟು ಅದು ಹೊರಗೆ ಬರೋಂಗಿಲ್ಲ. ನೋಡ್ತೇನೆ ಅದು ಎಷ್ಟು ದಿವಸ ನನ್ನ ಒಳಗಿಟ್ಟು ಇವ್ರಿಗೆ ಈ ಕೆಲಸ ಕಳಿಸ್ತಾರಂತೆ. ಒಟ್ಟೆ ಕೆಲಸ ಬಿಡಿಸ್ಬೇಕು ಅವ್ರು. ಹೆಂಗಿದ್ರು ನನ್ನ ಗಂಡು ಊರಿಗೆ ಹೋದಾತು. ಈಗ ಯಾರಿಗಂತ ಹೇಳ್ತಾರೆ ಇವರು? ನನ್ನ ಜೊತೆನ ಮಾತಾಡ್ಬೇಕು. ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರೆ ಅವ್ರ ಕೆಲಸದಾಗ ಅವ್ರು ಇರ್ತಾರೆ. ಎಷ್ಟೆಲ್ಲ ತಲೆ ಕೆಡಿಸ್ಕೊಂತಾರೆ, ಅಲ್ಲೇ ಏನಾರ ಮಾಡ್ಕೊ ಹೋಗ್ರಿ ಬೇವ ಅಂತಂತಾರೆ. ನನ್ನ ಗಂಡು ಊರಿಗೆ ಹೋಗಿದ್ದು ಚಲೋನ ಆತು ಬಿಡು. ಈಗ ಹೋಗಿ ಮಕ್ಕೊಂಡೆ ಅಂದ್ರೆ ಈಗ ಬೇಡ್ತಡಿ, ಫಸ್ಟ್ 4 ರೊಟ್ಟಿ ತಿಂದು ಹೋಗಿ ಮಕ್ಕೋತೇನಂತ. ಅಕ್ಕಿ ಮಾತ್ರ ದುಡಿದು ಮುಂದೆ ಬರಬಾರ್ದು. ಅಕ್ಕಿ ಕೈಯಾಗ ಮಾತ್ರ 1 ರೂಪಾಯಿನೂ ಆಡಬಾರ್ದು. ನಾನು ಹೆಂಗೆ ಇಟ್ಟಾರ ಅಕ್ಕಿನೂ ಹಂಗೆ ಇಡ್ಬೇಕು.